ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ಲಕ್ಷ್ಮಿ, ಏನಾಯ್ತು? ಏನಾದ್ರೂ ಬೇಕಿತ್ತಾ? ಹ್ಯಾಪಿ ವುಮೆನ್ಸ್ ಡೇ. ನಿಂಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ಏನಿದು? ತಗೊಳ್ಳಿ ಅಕ್ಕ, ಗೊತ್ತಾಗತ್ತೆ. ಗಿಫ್ಟಾ? ಥ್ಯಾಂಕ್ ಯು ಲಕ್ಷ್ಮಿ. ಅಲ್ಲ, ನೀನು ಓದ್ತಿರೋ ಹುಡುಗಿ, ನಿನಗೇನಾದ್ರೂ ಖರ್ಚಿಗೆ ಬೇಕಾಗತ್ತೆ, ಇದಕ್ಕೆಲ್ಲ ಖರ್ಚು ಮಾಡಿದ್ರೆ? ಅಕ್ಕ, ಯಾವ ಖರ್ಚು ಇಲ್ಲ, ಏನೂ ಇಲ್ಲ. ನನಗೆ ನೀವು ಸ್ಪೆಷಲ್ ಅನ್ಸಿದ್ರಿ. ನಿಮ್ಗೇನಾದರೂ ಕೊಡಬೇಕು ಅಂತ ಅನಿಸ್ತು, ಅದಕ್ಕೆ ಒಂದು ಸ್ಮಾಲ್ ಗಿಫ್ಟ್ ಅಷ್ಟೇ. ನಾನು ಸ್ಪೆಷಲ್ ಅನ್ಸಿದ್ನ? ಯಾಕೆ ಲಕ್ಷ್ಮಿ? ಹೌದು ಅಕ್ಕ, ಈ ಮನೇಲಿ ಅಜ್ಜಿ ತಾತ ಬಿಟ್ಟರೆ ನನಗೆ ತುಂಬ ಸಪೋರ್ಟಿವು ನೀವು ಮಾತ್ರ. ಲಕ್ಷ್ಮಿ, ಇದರಲ್ಲಿ ಏನು ಸ್ಪೆಷಲ್ ಇದೆ? ನಾನು ಈ ಮನೆ ಸೊಸೆ, ನೀನು ಈ ಮನೆ ಸೊಸೆ ಅಲ್ವಾ? ಆದರೂ ಅಕ್ಕ, ಮನೇಲಿ ಎಲ್ಲರೂ ನನ್ನ ವಿರುದ್ಧವಾಗಿರ್ಬೇಕಾದ್ರೆ ಅದನ್ನು ಯಾವುದನ್ನು ತಲೆಗೆ ಹಾಕೊಳ್ದೆ ನೀವು ನನಗೆ ತುಂಬ ಕೇರ್ ಮಾಡ್ತೀರಾ. ಸ್ವಂತ ತಂಗಿ ಥರನೇ ನನ್ನನ್ನು ನೋಡ್ಕೋತೀರ. ಇದೊಳ್ಳೆ ಕತೆ ಆಯ್ತಲ್ಲ. ನೀನು ತುಂಬ ಒಳ್ಳೆ ಹುಡುಗಿ ಲಕ್ಷ್ಮಿ. ನಾನೇನು ದೊಡ್ಡ ಉಪಕಾರ ಮಾಡಿಲ್ಲ ನಿನಗೆ. ನೀವು ಎಲ್ಲರ ಥರ ಜೋರಾಗಿ ಮಾತಾಡಲ್ಲ ಅಕ್ಕ. ನೀವು ಮಾಡೋ ಕೆಲಸ, ನಿಮ್ಮ ಗುಣ ಯಾರೋ ನಿಮ್ಮನ್ನು ನೋಡಲಿ ಅಂತನೋ ಅಥವಾ ಇನ್ಯಾರನ್ನೋ ಮೆಚ್ಚಿಸ್ಬೇಕು ಅಂತನೋ ಆಗಿರಲ್ಲ. ನಿಮ್ಮ ಕೆಲಸನ ನೀವು ಮಾಡ್ತಾ ಇರ್ತೀರ, ಎಲ್ರಿಗೂ ಒಳ್ಳೆದನ್ನೇ ಬಯಸ್ತೀರ. ಆ ಗುಣ ನನಗೆ ತುಂಬ ಇಷ್ಟ ಆಗುತ್ತೆ ಅಕ್ಕ. ಆದರೆ ಅಕ್ಕ, ನಾನು ನಿಮ್ಮಷ್ಟೆಲ್ಲ ಸಾಫ್ಟ್ ಅಲ್ಲ, ನನ್ನ ಬಾಯಿ ಸ್ವಲ್ಪ ಜೋರು. ಆದರೆ ಒಂದು ಮನೆಗೆ ಸೊಸೆಯಾಗಿ ಹೇಗಿರಬೇಕು ಅನ್ನೋದನ್ನ ನಿಮ್ಮನ್ನು ನೋಡಿ ಕಲಿತೀನಿ ಅಕ್ಕ. ಲಕ್ಷ್ಮಿ, ನಾನು ನಿನ್ನನ್ನು ನೋಡಿ ಕಲಿಯೋದು ತುಂಬ ಇದೆ. ಥ್ಯಾಂಕ್ ಯು ಫಾರ್ ದಿ ಗಿಫ್ಟ್. ನಾವು ಒಂದು ಟೀಮ್ ಇದ್ದಾಗಲ್ವಾ? ಕರಿಮಣಿ ಸರ ಹೇಗಿದೆ? ಇಷ್ಟ ಆಯ್ತಾ? ನೀವು ಆಗಲೇ ತೆಪ್ಪದಲ್ಲಿ ಏನೋ ಹೇಳಕ್ಕೆ ಬಂದ್ರಿ, ಆಮೇಲೆ ಏನೇನೋ ಆಗೋಯ್ತು. ಏನು ಹೇಳಕ್ಕೆ ಬಂದ್ರಿ ನೀವು? ನೀವು ನನ್ನ ಜೊತೆ ಈ ರೀತಿ ಮಾತಾಡೋದು, ನನಗೆ ಹತ್ರ ಆಗಕ್ ಪ್ರಯತ್ನ ಪಡ್ತಾ ಇರೋದು, ನನಗೆ ಇತ್ತೀಚೆಗೆ ಇದೆಲ್ಲ ಇಷ್ಟ ಆಗ್ತಾ ಇದೆ. ನಿಜವಾಗ್ಲು? ಏನೋ ನಿಜವಾಗ್ಲು? ಏನ್ ಮಾತಾಡ್ತಿದ್ಯಾ? ಇತ್ತೀಚೆಗೆ ನೀನು ಒಬ್ಬೊಬ್ಬನೇ ಮಾತಾಡ್ಕೊತಿರ್ತೀಯ. ಮಾವ, ನೀವು ಯಾವಾಗ ಬಂದ್ರಿ? ನಾನು ಬಂದು ಆಗ್ಲೇ ಇವತ್ತು. ಈಗ ನನ್ನ ವಯಸ್ಸು ಯಾಕೆ ಹೇಳ್ಬೇಕು? ಅಪ್ಪ, ನಿಂಗೆ ಮನೆಗೆ ಹೋಗೋ ಯೋಚನೆ ಏನು ಇಲ್ವಾ? ಮೊದಲೇ ಮಂಡಿ ನೋಯ್ತಾ ಇದೆ. ಅಲ್ಲೋಗಿ ಆಟೋ ಹುಡ್ಕಬೇಕು. ಅಲ್ಲಿ ನಮ್ಮ ಡ್ರೈವರು ಕಾಯ್ತಿರ್ತಾನೋ ಇಲ್ಲ ಬೇರೆ ಬಾಡಿಗೆ ಸಿಕ್ತು ಅಂತ ನಮ್ಮನ್ನೇ ಕಾಯಿಸ್ತಾನೋ, ಯಾವನಿಗೆ ಗೊತ್ತೋ? ನಡಿ ನಡಿ, ಬೇಗ ಹೋಗೋಣ. ಬನ್ನಿ, ಏನು ಕಾಯ್ತಿದ್ದೀರ? ನಡೀರಿ. ಅಮೃತವ್ರೆ, ಬ್ಯಾಗ್ ಕೊಡಿ. ಬಾಕು ಮುದ, ಲೇಟ್ ಆಗ್ಬಿಡುತ್ತೆ. ಲಾಸ್ಟ್ ಟ್ರಿಪ್ ಅಂತೆ. ಬಾ ಬಾ ಬೇಗ, ಬಾ ಬಾ. ಬನ್ನಿ ಅಣ್ಣ, ಬಸ್ ಇದಿಟ್ಕೊಳ್ಳೋಣ. ಒಂದು ಸ್ವಲ್ಪ ಸೈಡ್ಗೆ ಹೋಗಕ್ಕ. ಮುದ, ಬಾ ಕೂತ್ಕೋ. ಅಯ್ಯೋ, ಜಾಗನೇ ಇಲ್ವಲ್ಲ? ಅಡ್ಜಸ್ಟ್ ಮಾಡೋಣ ಇರು. ಚಂದ್ರಿ, ಬಾಮ್ಮ, ನೀನು ನನ್ನ ತೊಡೆ ಮೇಲೆ ಕೂತ್ಕೋ. ಇದು ಸಂಜೀವ, ಅಲ್ಲಿ ಕೂತ್ಕೋ ನೀನು. ಅಲ್ಲ ಮಾವ, ಅಮೃತ ಅವರು. ನೀವು ಕೂತ್ಕೊಳ್ಳಪ್ಪ, ನಾನು ಹೇಳ್ತೀನಿ. ಬ್ಯಾಗ್ ಕೊಡಿಲಿ. ಅಮ್ಮ ಅಮೃತ, ಸಂಜೀವ್ ತೊಡೆ ಮೇಲೆ ಕೂತ್ಕೋ. ತೊಡೆ ಮೇಲ? ಯಾಕಮ್ಮ ಹಂಗ್ ನೋಡ್ತಿದ್ಯಾ? ಹತ್ಕೋ ಹತ್ಕೋ, ಆಮೇಲೆ ಗಾಡಿ ಸಿಕ್ಕಿಲ್ಲ ಅಂದ್ರೆ ತೊಂದರೆ ಆಗ್ಬಿಡುತ್ತೆ.
ಹತ್ಕೊಳಮ್ಮ. ಅಯ್ಯೋ, ಗಂಡನ ತೊಡೆ ಮೇಲೆ ಕೂತ್ಕೊಳ್ಳೋಕೆ ಯಾಕಮ್ಮ ಇಷ್ಟು ಯೋಚನೆ ಮಾಡ್ತಿದ್ಯಾ? ಹ್ಞೂಮ್ಮ, ಈ ಚಂದ್ರ ಇರ್ಲಿಲ್ಲ ಅಂದಿದ್ರೆ ಕುಮುದ ನನ್ನ ತೊಡೆ ಮೇಲೆ ಕೂತ್ಕೊಂತ ಇದ್ಲು. ಅಪ್ಪ, ಈಗಾದ್ರೆ ಏನಾಯ್ತು, ಅಮ್ಮನ್ ಕರ್ದ್ ಕುಂದ್ರಸ್ಕೋ, ನಾನು ಅಮ್ಮ ಕೂತಿರೋ ಜಾಗದಲ್ಲಿ ಕೂತ್ಕೊಳ್ತೀನಿ. ಏಯ್, ಸಾಕ್ ಬಾಯ್ ಮುಚ್ಚೆ. ಅಯ್ಯಬ್ಬ, ಹೇಳಪ್ಪ ನಿನ್ ಮೀಟ್ರ್ ಎಷ್ಟು? 1 ಮೀಟ್ರ ನಿಂದಲ್ಲ, ಆಟೋ ಎಷ್ಟು ಮೀಟರ್ ಓಡೈತೆ ಅಂತ ಕೇಳ್ದೆ. 220. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಮಂಡ್ಯದಿಂದ ಬೆಂಗಳೂರಿಗೆ ಬರೋದಕ್ಕೆ 1 ರೂಪಾಯಿ ಖರ್ಚು ಮಾಡಿಲ್ಲ, ನೀನ್ ಇಲ್ಲಿಂದ ಇಲ್ಲಿಗೆ 200 ರೂಪಾಯಿ ತಂತಿದ್ಯಲ್ಲ. ಹೌದು, ನಾನೀಗ ಕೆಂಪಸ 10 ಬಾರಿ ಹೇಳಿಲ್ವಾ, ಲಗೇಜ್ ಸಪ್ರೇಟ್ ಅಂತ. ಅಯ್ಯ, ತಕ. ನಾನಿರ್ಬೇಕಾದ್ರೆ ಈ ಹೊಟ್ಟಿ ಹೆಂಗಿತ್ತು, ನಾನಿಲ್ದೆ ಬರೀ ಸಪ್ಪಗಾಗೋಗದೆ. ಈ ನಾಗಿ ಬಂದ್ರ ಮೇಲೆ ಮತ್ತೆ ಕಳೆ ಬರ್ತದೆ, ಬರ್ಲಿಲ್ಲ ಅಂದ್ರೆ ನಾನ್ ಬಿಟ್ಟೆನಾ? ಇದನ್ನ ಯಾಕೆ ನಾನ್ ತಕೋಗ್ಬೇಕು? ನನ್ ಗಂಡ ಅವನಲ್ಲ, ತಕೋಬೇಕವನೆ. ಅಕ್ಕ ಕೊಡಿ, ನಾನು ಸ್ವಲ್ಪ ಸಹಾಯ ಮಾಡ್ತೀನಿ. ಲಕ್ಷ್ಮಿ, ನಾನು ಮಾಡ್ತೀನಿ, ನೀನ್ ಮೊದ್ಲು ಹೋಗಿ ಓದ್ಕೊ. ಆಯ್ತಕ್ಕ, ಓದ್ಕೋತೀನಿ, ಸ್ವಲ್ಪ ಸಹಾಯ ಮಾಡಿ ಹೋಗ್ತೀನಿ. ಲಕ್ಷ್ಮಿ, ಇಷ್ಟು ಚಿಕ್ಕ ಕೆಲಸ. ನೀನೇನಾದ್ರೂ ಕಾಫಿ ಕುಡಿತೀಯಾ? ಅಯ್ಯೋ, ನನ್ಗೇನು ನೋಡಿ, ಪಾತ್ರೆ ಇದೆ, ನನ್ನ ಪಾತ್ರೆನಾದ್ರೂ ತೊಳಿತೀನಿ. ಲಕ್ಷ್ಮಿ, ಬೇಡ. ಅಯ್ಯೋ, ಸುಮ್ಮನಿರಿ ಅಕ್ಕ, ನಮ್ಮನೆ ಕೆಲಸ ಮಾಡೋದಕ್ಕೆ ನಮಗೇನು ಸಂಕೋಚ ಹೇಳಿ. ಅಯ್ಯೋ, ಇವಳು ಬೇರೆ ಬಂದಲ್ಲಪ್ಪ. ಅಯ್ಯೋ, ನಾನು ಊರ್ಗ್ ಹೋಗಿ 3 ತಿಂಗಳಾಗಿಲ್ಲ, ಅಷ್ಟ್ರಾಗೆ ಹೊಸ ಕೆಲ್ಸಗಳನ್ನ ಮಾಡಿಕೊಂಡ್ಬಿಟ್ಟಿದ್ದೀರಾ? ನಾನು ಹೋಗುವಾಗ 2 ತಿಂಗಳು ಸಂಬಳ ತಕ್ಕಳ್ದೆ ವಾಪಸ್ ಬರ್ತೀವಿ ಅಂತ ಹೇಳ್ಬಿಡ್ತಾನೆ ಹೋಗಿರೋದು. ನನ್ ಪರ್ಮಿಷನ್ ಇಲ್ದೆ ಈ ಅಟ್ಟಿ ಒಳಗೆ ಇನ್ನೊಬ್ಳು ಹೆಂಗ್ ಬಿಡ್ಕೊಂಡ್ರಿ? ಈ ಅಟ್ಟಿಲಿಂತ ಅನ್ಯಾಯ ಆಗುತ್ತೆ ಅಂತ ನಾ ತುಂಬ್ಸ್ ಮನ್ಸಲ್ಲೂ ಎಣಿಸಿರ್ಲಿಲ್ಲ ಶಿವನೇ. ಅಯ್ಯೋ ಅಯ್ಯೋ, ಅಣ್ಣ, ನನ್ನ ಹೆಂಡತಿ ದನಿ ಕೇಳಿದಂಗಾತು, ಏನಾತ್ರಿ? ನಿನ್ನ ಹೆಂಡ್ತಿನೇ ಬಂದಿದ್ದಾಳೆ ನೋಡಪ್ಪ ಅಲ್ಲಿ. ಊರೆಲ್ಲ ನಿಂತು ಕೇಳಲಿ